ಶೈಕ್ಷಣಿಕ ಜೀವನ ಅಲ್ಲ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು, ಅಥವಾ ಒಂದು ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಯಾವ ಥರ ಫೇಸ್ ಮಾಡಬೇಕು, ಗೆದ್ದಾಗ ಯಾವ ರೀತಿ ಸಂಭ್ರಮಿಸಬೇಕು, ಸೋತಾಗ ಯಾವ ರೀತಿ ನಮ್ಮನ್ನು ನಾವು ಅರ್ಥಕೊಳ್ಬೇಕು ಅನ್ನೋದೆಲ್ಲ ಕಲಿಸ್ಕೊಟ್ಟಿದೆ ಕಾಲೇಜು. ಅಷ್ಟೇ ಅಲ್ಲ, ಇವತ್ತು ನನಗೆ 2 ಅವಾರ್ಡ್ ಕೂಡ ಬಂದಿದೆ. ಅದು ಕೂಡ ಯಾವ ವಿಭಾಗದಲ್ಲಿ ನಿಮಗೆ ಅವಾರ್ಡ್ ಸಿಕ್ಕಿದೆ ಸರ್? ನಾನು BCom LLB ಸ್ಟೂಡೆಂಟು. ನನಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅನ್ನೋ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಹಾಗೆ ಅಕಾಡೆಮಿಕ್ ಎಕ್ಸಲೆನ್ಸ್ ಅನ್ನೋ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಸೌಂದರ್ಯ ಕಾಲೇಜ್ ಫ್ಯಾಕಲ್ಟಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಫ್ರೆಂಡ್ಲಿ ಆಗಿದ್ದಾರೆ ಫ್ಯಾಕಲ್ಟೀಸು. ಕೇವಲ ಇಂಗ್ಲೀಷ್ ಮಾತ್ರ ಅಲ್ಲ, ಕನ್ನಡದಲ್ಲಿ ಬರೋ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ. ಏನೇ ಡೌಟ್ಸ್ ಆಗಲಿ ನಾನು ಯಾವ ಟೈಮಲ್ಲಿ ಅದು ಕಾಲ್ ಮಾಡ್ಬೋದು, ಮೆಸೇಜ್ ಮೂಲಕ ಮಾಡ್ಬೋದು, ಅಥವಾ ಅವರೇ ಒಂದು PPT ಕೊಡೋದಾಗಲಿ, ನೋಟ್ಸ್ ಕೊಡೋದಾಗಲಿ, ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಾರೆ ಸರ್. ಹೊಸ ವಿದ್ಯಾರ್ಥಿಗಳು ಸೇರಬೇಕು ಅಂದರೆ ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ನೀವು? ಸರ್, ನಾನು ಹೊಸ ವಿದ್ಯಾರ್ಥಿಗಳು ಎಸ್ಪೆಷಲಿ ಲಾ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಲಾ ಅನ್ನೋದು ಕೇವಲ ಅಡ್ವೊಕೇಟ್ಸಿಗೆ ಮಾತ್ರ ಬೇಕಂತಿಲ್ಲ, ಪ್ರತಿಯೊಬ್ಬ ಜನರಿಗೂ ಕಾನೂನಿನ ಅರಿವು ಬೇಕಾಗುತ್ತೆ. ಅಷ್ಟೇ ಅಲ್ಲ ಸರ್, ಹೊಸ ವಿದ್ಯಾರ್ಥಿಗಳು ಯಾಕೆ ಸೌಂದರ್ಯ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ, ತುಂಬ ದೊಡ್ಡ ಕ್ಯಾಂಪಸ್ ಇದೆ. ಕೇವಲ ಒಂದು ಎಜುಕೇಷನ್ ಅಷ್ಟೇ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ಪೋರ್ಟ್ಸ್ ಇದೆ. ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲೂ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ಗೆ ಅವಕಾಶ ಕೊಡ್ತಾರೆ ಸರ್. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ನಿರಂಜನ್ ಅಂತ ಸರ್. ಓಕೆ ಸರ್.